ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಾನಿವತ್ತು ಹೆಸರು ಕಾಳು ಒಂದು ಬೌಲ್ ತೊಗೊಂಡಿದ್ದೀನಿ. ನಾನಿವತ್ತು ಉದ್ಕ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉದ್ಕ ಮುದ್ದೆ ಕಾಳು ನಮ್ಮದು ಉತ್ತರ ಕರ್ನಾಟಕ ಶೈಲಿ ಕಾಳು. ಒಂದು ಲೋಟ ಬೇಳೆ ಮತ್ತು ಒಂದು ಲೋಟ ಹೆಸರು ಕಾಳನ್ನು ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ತೊಳೆದ್ಬಿಟ್ಟು 3 ಗ್ಲಾಸು ನೀರು ಹಾಕ್ತಿದ್ದೀನಿ. ಇದು ನೀವು ಸ್ವಲ್ಪ ಜನ ಇದ್ದರೆ ಇಬ್ಬರೇ 3 ಜನ ಇದ್ದರೆ 3 ಗ್ಲಾಸ್ 4 ಗ್ಲಾಸ್ ಹಾಕ್ಕೊಳ್ಳಿ. ಸ್ವಲ್ಪ ಇನ್ನೂ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ವಿಸಲ್ ಕೂಗಿಸ್ತೀನಿ. ನೋಡಿ ಸಬ್ಬಸಿಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡ್ತಿದ್ದೀನಿ. ಇದು ಸಬ್ಬಸಿಗೆ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಸೊ ಅದಕ್ಕೆ ಒಗ್ಗರಣೆಗೆ ಹಾಕೋದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಣಲಿಲಿ ಒಗ್ಗರಣೆ ಹಾಕ್ತೀನಿ. ಕಾಳನ್ನು ಬೇಯಿಸಿದ ಕಾಳನ್ನು ಸಪ್ರೇಟಾಗಿ ನಾನು ನೀರು ಬಸ್ದು ಸಪ್ರೇಟಾಗಿ ಇಟ್ಟಿದ್ದೀನಿ. ಲೆಂತ್ ಆಗಿಬಿಡುತ್ತೆ ವೀಡಿಯೋ, ಅದಕ್ಕೆ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ನೋಡಿ ಸಬ್ಬಸಿಗೆ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಿದ್ದೀನಿ. ಇದ್ರದ್ದು ಸಬ್ಬಸಿಗೆ ಸೊಪ್ಪು ಮತ್ತು ಇದು ಕಾಳು ಬೇಳೆ ಕಾಳದು ಎಲ್ಲನೂ ಆ ನೀರನ್ನು ಒಂದು ಪಾತ್ರೆಯಲ್ಲಿ ಬಸ್ತಿಟ್ಕೋಬೇಕು, ಅದನ್ನು ಚೆಲ್ಲಬಾರ್ದು. ಸೊ ಅವೆರಡು ರಸನೂ ಬಸ್ತಿ ಒಂದು ಸಪ್ರೇಟಲ್ಲಿ ಇಟ್ಕೊಂಡು ಈ ಕಾಳನ್ನಷ್ಟೇ ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಮೆತ್ತಗೆ ಬೆಂದ್ಬಿಟ್ಟಿದೆ, ನಾನು ಏನೋ ಕೆಲಸ ಮಾಡ್ತಾಯಿದ್ದೆ, ಸೊ ನೋಡೋಕ್ಕಾಗಿರಲಿಲ್ಲ. ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ಸೊ ಉದುರು ಇರಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು 3 ಹಾಕಿ ರೆಡಿಯಾಗಿದೆ ಅದು. ಇವಾಗ ಸಪ್ರೇಟಾಗಿ ಮತ್ತು ಉದಕಕ್ಕೋಸ್ಕರ ನಾನು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ 3 ಮತ್ತು ಫ್ರೈ ಮಾಡ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಲೆಂತ್ ಆಗಬಾರ್ದಂತ ತುಂಬ ಫಾಸ್ಟಾಗಿ ಮಾಡ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದು ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ 3 ಹುರಿದಿಟ್ಕೊಂಡಿರೋದ್ರಿಂದ ಅದನ್ನು ಮಿಕ್ಸಿಗೆ ಹಾಕ್ತಿದ್ದೀನಿ. ಮತ್ತು ಕಾಯಿ ತುರಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಪೀಸು, ಅದು ಕೂಡ ಹಾಕ್ತಿದ್ದೀನಿ. ಮತ್ತು ಪುಟಾಣಿ ಕಾಳು, ಸ್ವಲ್ಪ ಪುಟಾಣಿ ಕಾಳು 1-2 ಸ್ಪೂನ್ ಪುಟಾಣಿ ಕಾಳು ಹಾಕಿದ್ದೀನಿ. ಮತ್ತು ನಾವೇನು ಒಗ್ಗರಣೆ ಕೊಟ್ಟಿರ್ತೀವಲ್ವ ಆ ಕಾಳು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಅದು ಒಂದು 3 ಸ್ಪೂನು ಕಾಳನ್ನು ನಾವು ಸೊಪ್ಪು ಕಾಳನ್ನು ಎತ್ತಿಟ್ಕೊಂಡಿದ್ದೆ. ಸೊ ಉದಕ ಸ್ವಲ್ಪ ನೀರು ಆಗಬಾರ್ದಲ್ವ, ಸೊ ಅದನ್ನು ಹಾಕಬೇಕು. ಇಲ್ಲಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹುರಿದಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ತಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ನೋಡಿ ಅದು ಬಸ್ತಿರೋ ನೀರು, ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ಸೊ ಇದನ್ನು ಏನು ಸೊಪ್ಪು ಕಾಳು ಬೇಯಿಸಿರ್ತೀವಲ್ವ ಆ ನೀರಿಗೆ ಇದನ್ನು ಹಾಕ್ಕೊಳ್ಬೇಕು. ರುಬ್ಕೊಂಬಂದಿರೋದೆಲ್ಲ ಹಾಕ್ಕೋಬೇಕು. ನೋಡಿ ಇದನ್ನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಇದು ನೀರು ಬಿಸಿ ಇರುತ್ತಲ್ವ ಇಷ್ಟೇ. ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ನಿಮಗೆ ನಿಂಬೆಹಣ್ಣು ಎಷ್ಟು ಬೇಕೋ ನೋಡಿ, ಅದು ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಒಂದು ನಿಂಬೆಹಣ್ಣು ಹಾಕಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ ರೆಡಿಯಾಗಿದೆ ಉದ್ಕ ಮುದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಉದ್ಕ ಮುದ್ದೆ ರೆಡಿ.